ಆಗಲೇಬೇಕು. ಈಗಾಗಲೇ ಶಿಕ್ಷಕರಾಗಿರ್ತಕ್ಕಂಥವರಿಗೆ ಅರ್ಜಿ ಸಲ್ಲಿಸಲು ನಿಷೇಧಿಸಬೇಕು. ಬೇಕೇ ಬೇಕು. ಶಿಕ್ಷಕರ ನೇಮಕಾತಿ ಆಗಲೇಬೇಕು. ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆ ಆರಂಭವಾಗಿದ್ದು ಇದೀಗ ತಾನೇ ಸರ್ಕಾರ ಕರಡು ಪ್ರತಿಯನ್ನ ಹೊರಡಿಸಿದೆ. ಕೆಲವೇ ದಿನಗಳಲ್ಲಿ ಅಧಿಸೂಚನೆಯನ್ನ ಹೊರಬೀಳಲಿದ್ದು, ಸರ್ಕಾರಕ್ಕೆ ನಮ್ಮ ಒತ್ತಾಯ ಏನು ಅಂತಂದ್ರೆ, ಇವತ್ತಿನ ದಿವಸ ಸರ್ಕಾರಿ ಶಿಕ್ಷಕರಾಗಿರ್ತಕ್ಕಂಥವ್ರು ಮತ್ತೆ ಸರಿಸಮಾನವಾಗಿರುವಂತ ಸರ್ಕಾರಿ ಹುದ್ದೆಗಳಿಗೆ ಮರು ಅರ್ಜಿಯನ್ನ ನಿರ್ಬಂಧಿಸುವ ಕುರಿತು ಈ ಒಂದು ಹೋರಾಟವನ್ನ ರೂಪಿಸಿದ್ದೇವೆ. ಹಾಗಾಗಿ ಇವತ್ತಿನ ದಿವಸ ಮುಂಬರ್ತಕ್ಕಂಥ ಅಧಿಸೂಚನೆಯಲ್ಲಿ ಸರ್ಕಾರ ಏನ್ ಮಾಡ್ಬೇಕು ಅಂತಂದ್ರೆ, ಸರಿ ಸಮಾನ ಶಿಕ್ಷಕರು ಮತ್ತೆ ಶಿಕ್ಷಕರ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸದಂತ ರೀತಿ ಒಳಗ ತಡೆಯನ್ನು ಹಿಡಿಯುವುದ್ರ ಮುಖಾಂತರ ಲಕ್ಷಾಂತರ ಅರ್ಹ ಶಿಕ್ಷಕ ಅಭ್ಯರ್ಥಿಗಳಿಗೆ ಒಂದು ನ್ಯಾಯವನ್ನು ಒದಗಿಸುವುದ್ರ ಮುಖಾಂತರ ಎಲ್ರಿಗೂ ಕೂಡ ಉದ್ಯೋಗಗಳನ್ನ ನೀಡಬೇಕಾಗಿ ಈ ಒಂದು ಹೋರಾಟದ ಮುಖಾಂತರ ಒತ್ತಾಯ ಮಾಡ್ತಾ ಇದ್ದೇವೆ. ವಿವಿಧ ಜಿಲ್ಲೆಗಳಲ್ಲಿನೂ ಕೂಡ ಅನೇಕ ಸಾವಿರಾರು ಅರ್ಹ ವಂಚಿತ ಅಭ್ಯರ್ಥಿಗಳಿದ್ದಾರೆ. ಅವರು ಕೂಡ ತಮ್ಮ ಜಿಲ್ಲೆಗಳಲ್ಲಿ ಒಂದು ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿಯನ್ನ ಸಲ್ಲಿಸುವುದ್ರ ಮೂಲಕ ಮುಂಬರ್ತಕ್ಕಂಥ ಶಿಕ್ಷಕರ ಅಧಿಸೂಚನೆಯಲ್ಲಿ ಸರಿಸಮಾನ ಹುದ್ದೆಗಳಿಗೆ ಪ್ರಸ್ತುತ ಶಿಕ್ಷಕರು ಅರ್ಜಿ ಸಲ್ಲಿಸದಂತ ರೀತಿ ಒಳಗ ನಿರ್ಬಂಧವನ್ನ ವಹಿಸಬೇಕು ಅಂತಕ್ಕಂಥ ಒಂದು ವಿಶೇಷ ಕಾಯ್ದೆಯನ್ನು ರೂಪಿಸಬೇಕು ಅಂತ ಹೇಳಿ ಒತ್ತಾಯ ಮಾಡಿ ಅಂತಕ್ಕಂಥದನ್ನ ಈ ಮಾಧ್ಯಮಗಳ ಮುಖಾಂತರ ನಾವು ಒತ್ತಾಯವನ್ನ ಮಾಡ್ತಾ ಇದ್ದೇವೆ. ನನ್ನ ಹೆಸರು ಪಂಡಿತ್ ಮಧುಗುಣಿಕಿ, ಉದ್ಯೋಗ ಆಕಾಂಕ್ಷಿ, ಕಲಬುರಗಿ. ಅತಿ ಮುಖ್ಯವಾಗಿರ್ತಕ್ಕಂಥ ಸಮಸ್ಯೆ ಏನಪ್ಪಾ ಅಂತಂದ್ರೆ, ಈಗಾಗಲೇ ಶಿಕ್ಷಕರಾಗಿ ಆಯ್ಕೆಯಾಗಿರ್ತಕ್ಕಂಥ ಅನೇಕ ಸರ್ಕಾರಿ ಶಿಕ್ಷಕರು ಸರಿಸಮಾನವಾದ ಹುದ್ದೆಗೆ ಅರ್ಜಿ ಸಲ್ಲಿಸುವುದರ ಮುಖಾಂತರ ಈಗಾಗಲೇ ಅವರು ಕೆಲಸ ಮಾಡ್ತಿರ್ತಕ್ಕಂಥ ಸ್ಥಳದಲ್ಲಿ ಕೂಡ ಅನ್ಯಾಯ ಆಗ್ತಾ ಇದೆ. ಮತ್ತೆ ಅವರು ಆ ಒಂದು ಸ್ಥಳದಿಂದ ಬೇರೆ ಜಿಲ್ಲೆಗೆ ಅವರು ಸ್ಥಳಾಂತರಗೊಂಡಾಗ ಇಲ್ಲಿಂದ ಅರ್ಹ ಅಭ್ಯರ್ಥಿಗಳಿಗೂ ಕೂಡ ಒಂದು ಅವಕಾಶವನ್ನ ಕೈ ತಪ್ಪಿ ಹೋಗ್ತಾ ಇರೋದ್ರಿಂದ ನಾವೇನು ವಿನಂತಿಯನ್ನು ಮಾಡ್ತಾ ಇದ್ದೀವಿ ಅಂತಂದ್ರೆ, ಈಗಾಗಲೇ ಸರ್ಕಾರಿ ಶಿಕ್ಷಕರಾಗಿ ನೇಮಕವಾದವರು ಸರಿಸಮಾನ ಹುದ್ದೆಗೆ ಅವ್ರ ಅರ್ಜಿಯನ್ನು ಹಾಕಬಾರ್ದು. ಅದ್ರ ಜೊತೆಗೆ ಸರ್ಕಾರಕ್ಕೆ ನಮ್ದು ಏನು ಮನವಿ ಅಂತಂದ್ರೆ, ಪ್ರತಿ ವರ್ಷ 2 ಬಾರಿ TTಯನ್ನ ಕರಿಬೇಕು, ಮತ್ತೆ ಪ್ರತಿ ವರ್ಷ ಶಿಕ್ಷಕರ ನೇಮಕಾತಿಯನ್ನು ಆಗಬೇಕು ಅಂತ ಇವತ್ತು ನಾವು ವಿವಿಧ ಸಂಘಟನೆಗಳ ಮುಖಾಂತರ ಮತ್ತು ವಿವಿಧ ಶಿಕ್ಷಣ ಸಂಸ್ಥೆಗಳ ಒಂದು ಸಮ್ಮುಖದಲ್ಲಿ ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಮನವಿ ಪತ್ರವನ್ನ ಸಲ್ಲಿಸ್ತಾ ಇದ್ದೀವಿ. ಸಂತೋಷ್ ಕುಮಾರ್ ಪೂಜಾರಿ.